ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿ ಸಿಟಿ ರೌಂಡ್ಸ್ ಹಾಕಿದ ಶಾಸಕ ನಾರಾ ಭರತ್ ರೆಡ್ಡಿ. ಇಂದಿರಾ ಸರ್ಕಲ್ನಿಂದ ಕೆಸಿ ರಸ್ತೆವರೆಗೆ ರಸ್ತೆ ಅಗಲೀಕರಣಕ್ಕೆ ಸೂಚನೆ. ಅನುದಾನ ಕೊರತೆಯಿಂದ ಅರ್ಧಕ್ಕೆ ನಿಂತ ಅಭಿವೃದ್ಧಿ ಕಾಮಗಾರಿ. ಸಾಂಸ್ಕೃತಿಕ ಕೇಂದ್ರ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಹಿನ್ನೆಲೆ ಜಾಗೃತಿ ಜಾಥಾ. ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎಂಬ ಘೋಷಣೆ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತಿತರ ಇಲಾಖೆಗಳ ಸಹಯೋಗದಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಯಿತು. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾ ಘಟಕ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮತ್ತು ಜಿಲ್ಲಾ ಆಸ್ಪತ್ರೆ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎಂಬ ಘೋಷ ವಾಕ್ಯದೊಂದಿಗೆ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾ ಆರೋಗ್ಯಾಧಿಕಾರಿ ರಮೇಶ್ ಬಾಬು, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಬಸರೆಡ್ಡಿ, ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಹೊಸಮನಿ ಮತ್ತಿತರರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ವಿವಿಧ ಅಧಿಕಾರಿಗಳು ಏನ್ ಹೇಳಿದ್ದಾರೆ ನೋಡಿ. ಈ ತಂಬಾಕು ವ್ಯಸನ ಅಂತೀವಿ ನಾವು. ಅದನ್ನು ತಂಬಾಕು ವ್ಯಸನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 15 ವರ್ಷದಿಂದ ಜಾಸ್ತಿ, 24-25 ವರ್ಷವರೆಗಿರುವಂಥ ಇವರಲ್ಲೇ ಜಾಸ್ತಿ ಬರೋದು. ಇಸ್ ಮೋರ್ ದೆನ್ 50% ಅವರಲ್ಲೇ ಸ್ಟಾರ್ಟ್ ಆಗೋದು. ಆಫ್ಟರ್ 40 ಇಯರ್ಸ್ ಆದ ನಂತರ ಅದನ್ನು ಬಿಡೋಕೆ ಆಗಲ್ಲ. ಅವರಿಗೆ ಯಾರು ಈ ತಂಬಾಕನ್ನು ಸೇವೆ ಮಾಡ್ತಾ ಇದ್ದಾರೋ ಅವ್ರು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಈ ಸ್ಟೂಡೆಂಟ್ಸಲ್ಲಿ ನಾವು ಎಂಕರೇಜ್ ಮಾಡುವಂಥ ಇದನ್ನು ಇದರ ಚಿತ್ರಗಳಲ್ಲಿ ತಾವು ನೋಡ್ತಾ ಇರ್ತೀವಿ. ಹೀರೋಗಳಾಗಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ಅವರು ಸೇರ್ತಾ ಇದ್ದನ್ನು ನೋಡ್ಬಿಟ್ಟು ದೆನ್ ದೇ ಹ್ಯಾವ್ ಆಲ್ಸೋ ಅಡಿಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದ್ರ ಜೊತೆಯಲ್ಲಿ ಈ ತಂಬಾಕನ್ನು ಕಂಪ್ಲೀಟ್ ನಾವು ತಂಬಾಕು ರಹಿತ ಮಾಡಬೇಕು ಅಂದರೆ ಮನೆಯಲ್ಲಿರುವಂಥ ತಂದೆ ತಾಯಿ ಅಥವಾ ಮನೆಯಲ್ಲಿರುವಂಥ ಹಿರಿಯರು ಫಸ್ಟು ಅವರು ತಂಬಾಕು ಸೇವನೆಯನ್ನು ಬಿಡಬೇಕಾಗುತ್ತೆ. ಮಕ್ಕಳಲ್ಲೇ ಆಗಲಿ ಇನ್ನೊಬ್ಬರಲ್ಲಾಗಲಿ ಉತ್ತೇಜನ ಆಗದಂತೆ ಇರುವಂಥ ವ್ಯವಸ್ಥೆ ಇರುತ್ತೆ. ಅದ್ರ ಜೊತೆಯಲ್ಲಿ ಕಾಲೇಜುಗಳಲ್ಲಿ ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲರೂ ಸೇರಿ ಇದ್ರ ಬಗ್ಗೆ ಪ್ರತಿನಿತ್ಯ ಪ್ರೇಯರಲ್ಲಿ ಒಂದು 2 ನಿಮಿಷ ಮಾತಾಡಿದ್ರೆ ತಂಬಾಕು ಅದ್ರ ಬಗ್ಗೆ ಆಗ್ತಾ ಇರುವಂಥ ಪರಿಣಾಮಗಳಿಗಾಗಲೇ ಡಾಕ್ಟ್ರ್ ಹೇಳ್ದಂಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಖಂಡಿತ ಇದನ್ನು ಬಿಡಿಸ್ಬೋದು ಅನ್ನೋದು ಒಂದು ಜನರಲ್ಲಿ ಅವೇರ್ನೆಸ್ ಬರುತ್ತೆ. ಸ್ಟೂಡೆಂಟ್ಸಲ್ಲಿ ಭಯನೂ ಸಹ ಇರುತ್ತೆ ಅದರಲ್ಲಿ, ಇದು ಕುಡಿದ್ರೆ ಏನಾಗುತ್ತೆ ಅಂತ. ಒಂದು ಸಾರಿ ಅಡಿಕ್ಟ್ ಆದ ನಂತರ ಯಾರು ಹೇಳಿದ್ರೂ ಬಿಡೋಕ್ಕಾಗಲ್ಲ ಅದನ್ನು. ಮುಖ್ಯವಾಗಿ ಇವತ್ತು ಏನು ಹೇಳಿದ್ರಲ್ಲ, ಈ ಟೊಬ್ಯಾಕೋ ಅನ್ನೋದು ಇಟ್ ಇಸ್ ವೆರಿ ವೆರಿ ಡೇಂಜರಸ್ ಟು ಅವರ್ ಬಾಡಿ. ಇದು ಎನಿಮಿ ಇದ್ದಂಗೆ, ಶತ್ರುನೇ ಅಂತ ಹೇಳ್ಬೇಕು. ಸೊ ಅದಕ್ಕೋಸ್ಕರ ಇದು ಯಾಕೆ ಹೆಚ್ಚಾಗುತ್ತೆ, ಐದರ್ ಸಿಗರೇಟ್ ಆಗಲಿ ಇಲ್ಲ ಓರಲ್ ಟೊಬ್ಯಾಕಲ್, ಎನಿ ಟೊಬ್ಯಾಕೋ ಇಟ್ ವಿಲ್ ಅಫೆಕ್ಟ್ ಫಸ್ಟ್ ಎಲ್ಲಿ ಆಗುತ್ತೆ ಅಲ್ಲಿ ಎಫೆಕ್ಟ್ ಆಗಿ ಆಮೇಲೆ ಬಾಡಿಗೆ. ಈಗ ನಾವು ಓರಲ್ ಚೂಯಿಂಗ್ ಮಾಡ್ತೀವಿ, ಮಾಡಿದಾಗ ಬಾಯಲ್ಲಿ ಕ್ಯಾನ್ಸರ್ ಬರ್ತದೆ. ಫಸ್ಟ್ ಈ ಓರಲ್ ಕ್ಯಾನ್ಸರ್ ಎಲ್ಲ ಅಫೆಕ್ಟ್ ಆಗುತ್ತೆ, ಅಲ್ಲಿ ಲೋಕಲ್ ಎಫೆಕ್ಟ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್. ಅದೇ ರೀತಿ ಸ್ಮೋಕ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ, ಲಂಗ್ಸ್. ಫಸ್ಟ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಲಂಗ್ಸ್. ಬಟ್ ಅದಷ್ಟೇ ಎಲ್ಲ ಅಫೆಕ್ಟ್ ಆಗೋದು ಇದು ತಗೊಳ್ಳೋದ್ರಿಂದ ನಮ್ಮ ವೆಸಲ್ಸ್ ಎಲ್ಲ ಸಂಕುಚಿತ ಆಗ್ತಾವೆ, ಅಂದರೆ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಯಾವಾಗ ಕನ್ಸ್ಟ್ರಿಕ್ಷನ್ ಆಯ್ತು ಅಂದರೆ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಟ್ ಆಗಲ್ಲ. ಯಾವ್ಯಾವ ಆರ್ಗನ್ಗೆ ಬೇಕೋ ಅದಕ್ಕೆ, ಇದರಲ್ಲಿ ಲಿವರ್ ಆಗಲಿ, ಕಿಡ್ನಿ ಆಗಲಿ, ಬ್ರೈನ್ ಆಗಲಿ ಎಲ್ಲ ಕಡೆ ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕಡೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ನಾಟ್ ಓನ್ಲಿ ಇದೆ ಟೊಬ್ಯಾಕೋ ಸ್ಮೋಕ್ ಮಾಡೋದ್ರೆ ನಮ್ಮ ಇರ್ತಕ್ಕಂಥ ರೆಡ್ ಬ್ಲಡ್ಸಲ್ಲಿ ಹಿಮೋಗ್ಲೋಬಿನ್ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ. ಹಂಗಾಗಿ ಅವ್ರಿಗೆ ಟೊಬ್ಯಾಕೋ ಚ್ಯೂವರ್ಸ್ ಆ್ಯಂಡ್ ದಿ smokers definitely they will have all these lethargic problems on a longer term. ಅವರಿಗೆ ಕ್ಷಣಿಕವಾಗಿ they may feel so happy that cigarette is which and tobacco is which initially it will start dilating all the things, ತುಂಬ ಆ್ಯಕ್ಟಿವ್ ಮಾಡುತ್ತೆ ಮನುಷ್ಯನ, ಅವೇರ್ನೆಸ್ ಮಾಡುತ್ತೆ. ಬಟ್ afterwards it will start, once you start consuming more and more it will not have an effect, it will have a side effect. ಸ್ಟಾರ್ಟಿಂಗ್ ಎಫೆಕ್ಟ್ ಇರುತ್ತೆ, ಆಮೇಲೆ ಸೈಡ್ ಎಫೆಕ್ಟ್ ಅಂತ. ದಟ್ ಈಸ್ ವೆರಿ ಡೇಂಜರಸ್. ಈಗಾಗಲೇ ಇವತ್ತು ತಂಬಾಕಿನಿಂದ ಆಗ್ತಕ್ಕಂಥ ಏನು ಎಫೆಕ್ಟ್ಸ್ ಇದೆ, ಬ್ಯಾಡ್ ಎಫೆಕ್ಟ್ಸ್, ಅದ್ರ ಬಗ್ಗೆ ಎಲ್ಲ ವೈದ್ಯಾಧಿಕಾರಿಗಳು ಹೇಳಿದರು, DH ಅವರು ಹೇಳಿದರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಹೇಳಿದರು. ಬಟ್ ತಂಬಾಕಿನಲ್ಲಿ ಈಗ ಅವರೇ ಒಂದು ಡಿಫ್ಲೆಕ್ಟ್ ಮಾಡಿದರೆ ಎಲ್ಲರೂ ಕೂಡ ಕೊಡ್ತಾರೆ. ಅದನ್ನು ಸುಮಾರು 3,000-4,000 ರಾಸಾಯನಿಕಗಳು ತಂಬಾಕಿನಲ್ಲಿ ಮಿಕ್ಸ್ ಮಾಡಿರ್ತಾರೆ. ಸಿಗರೇಟ್ ಇರ್ಬೋದು, ಚಿವಿಂಗ್ ತಂಬಾಕು ಇರ್ಬೋದು. ಆಮೇಲೆ ನೀವು ಎಷ್ಟು ತೀವ್ರ ಅಂತಂದರೆ ಪ್ರತಿದಿನ ಭಾರತದಲ್ಲಿ 2,500 ಜನರು ತಂಬಾಕು ವ್ಯಸನದಿಂದ ಕಾಯಿಲೆಗಳಿಂದ ಸಾಯ್ತಾ ಇದ್ದಾರೆ. ವಿಶ್ವದಲ್ಲಿ ಪ್ರತಿ 6 ಸೆಕೆಂಡಿಗೆ ಒಬ್ಬರು ಸಾಯ್ತಾ ಇದ್ದಾರೆ. ಆಮೇಲೆ ಒಂದು ಸಿಗರೇಟು ಸೇದೋದ್ರಿಂದ ಮನುಷ್ಯ ತನ್ನ ಆಯುಷ್ನಲ್ಲಿ 7 ನಿಮಿಷಗಳನ್ನು ಕಳ್ಕೊಳ್ತಾನೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೂಡ ರಿಪೋರ್ಟಲ್ಲಿ ಹೇಳಿದ್ದಾರೆ.
ಅದು ಎಷ್ಟು ತೀವ್ರ ಇದೆ ಇದು. ಆದ್ದರಿಂದ ನಾವು ತಂಬಾಕನ್ನು ನಿಯಂತ್ರಣ ಮಾಡೋದಕ್ಕಿಂತ ತಂಬಾಕನ್ನು ನಿಷೇಧ ಮಾಡೋದೇ ಒಳ್ಳೆಯದಂತ ನನಗನ್ನಿಸ್ತದೆ. ಬಳ್ಳಾರಿಯ ಸಂಗಮ್ ವೃತ್ತದಿಂದ ಕೆಸಿ ಹಜರತ್ ದರ್ಗಾ ಮುಂಭಾಗದ ರಸ್ತೆಯನ್ನು ಅಗಲೀಕರಣ ಮಾಡಲು ಕ್ರಿಯಾ ಯೋಜನೆ ಸಿದ್ಧಪಡಿಸಲು ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೂಚನೆ ನೀಡಿದ್ದಾರೆ. ಬಳ್ಳಾರಿ ನಗರದ ಇಂದಿರಾ ಸರ್ಕಲ್ನಿಂದ ಹಜರತ್ ಮಕ್ತುಮ್ ಜಾನಿ ದರ್ಗಾ ಮುಂಭಾಗದ ರಸ್ತೆಯನ್ನ ಅಗಲೀಕರಣಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸುವಂತೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ ಎಂದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ತಿಳಿಸಿದ್ದಾರೆ. ಪಾಲಿಕೆಯ ಆಯುಕ್ತರೊಂದಿಗೆ ನಗರದ ಗಡಗಿ ಚೆನ್ನಪ್ಪ ಸರ್ಕಲ್, ನಗರೂರು ನಾರಾಯಣರಾವ್ ಪಾರ್ಕ್ ಬಳಿಯ ಕಾಟೆಗುಡ್ಡ ಹಾಗೂ ಇಂದಿರಾ ಸರ್ಕಲ್ ರಸ್ತೆಯನ್ನ ಪರಿಶೀಲಿಸಲಾಯಿತು. ಗಡಗಿ ಚೆನ್ನಪ್ಪ ವೃತ್ತದ ಕಾಮಗಾರಿ ಹಾಗೂ ಒತ್ತುವರಿ ತೆರವಾಗಿರುವ ರಸ್ತೆಯ ಅಭಿವೃದ್ಧಿಯ ಕಾಮಗಾರಿಯನ್ನ ಶೀಘ್ರ ಆರಂಭಿಸುವಂತೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ಇಂದಿರಾ ಸರ್ಕಲ್ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ಗುತ್ತಿಗೆದಾರರಿಂದ ಮಾಹಿತಿ ಪಡೆದರು. ಜೂನ್ 3ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಜೂನ್ ತಿಂಗಳ 3ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾರರು ಯಾವ ದಾಖಲೆಗಳನ್ನು ತೋರಿಸಿ ಮತದಾನ ಮಾಡಬೇಕು, ಎಷ್ಟು ಕೇಂದ್ರಗಳಲ್ಲಿ ಮತದಾನ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಅದೇ ರೀತಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಕುಮಾರ್ ಮಾತನಾಡಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ದಿನದಂದು ಭದ್ರತೆ ಅಳವಡಿಸಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ 2 ವಿಚಾರ ಇವತ್ತು ತಮ್ಮ ಎಲ್ಲರ ಜೊತೆ ಹಂಚಿಕೊಡ್ಲಿಕ್ಕೆ ಬಂದಿದ್ದೀವಿ. ಒಂದು ನಮ್ಮದು 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಕಾರ್ಯವನ್ನು ಫಿಕ್ಸ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮದು ರಾಯ್ ಬಹದ್ದೂರ್ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜ್, ಈ ಸಿಟಿಯಲ್ಲಿ ಇರ್ತಕ್ಕಂಥ ರೈಮೆಕ್ ಕಾಲೇಜಲ್ಲಿ ಈಗಾಗಲೇ ನಮ್ಮದು ಸ್ಟ್ರಾಂಗ್ ರೂಮ್ ಕೂಡ ಮಾಡಲಾಗಿದೆ. ಆ ಸ್ಟ್ರಾಂಗ್ ರೂಮಲ್ಲೇ ಅದೇ ಕಾಲೇಜ್ ಬಿಲ್ಡಿಂಗ್ದಲ್ಲೇ ನಾವು ನಮ್ಮ ಕೌಂಟಿಂಗ್ ಪ್ರೊಸೆಸನ್ನು ಮತ ಎಣಿಕೆ ಪ್ರೊಸೆಸನ್ನು ಮಾಡ್ತೀವಿ. ಸರಿ ಸಮಯ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಅಬ್ಸರ್ವರ್ ಉಪಸ್ಥಿತಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ 20 ಸ್ಟ್ರಾಂಗ್ ರೂಮ್ ನಾವು ಈಗಾಗಲೇ ಮಾಡಿದ್ದೀವಿ. ಸೊ 8 ಲೋಕಸಭಾ ಕ್ಷೇತ್ರಕ್ಕೆ 20 ಕೌಂಟಿಂಗ್ ರೂಮ್ ಮಾಡಿದ್ದೀವಿ. ಅಂದರೆ 20 ರೂಮಲ್ಲಿ 8 ವಿಧಾನಸಭಾ ಕ್ಷೇತ್ರದ್ದು ಮತಯಂತ್ರವನ್ನು ನಾವು ಇಟ್ಟಿದ್ದೀವಿ. ಮತ್ತು ಜೊತೆಗೆ 2 ಪೋಸ್ಟಲ್ ಬ್ಯಾಲೆಟು ಮತ್ತು ಬೇರೆ ಸ್ಟ್ಯಾಟ್ಯುಟರಿ ರೂಮ್ಸ್ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ 8 ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ 8 AROಗಳು ಇರ್ತಾರೆ. ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ಗೆ ಒಂದು 8 ಟೇಬಲ್ ಮಾಡಿದ್ದೀವಿ. ETPBS ಅಂದರೆ ಸರ್ವಿಸ್ ವೋಟರ್ ಯಾರು ಸೈನಿಕರು ಇರ್ತಾರೆ ಅವ್ರ ಸಂಬಂಧಪಟ್ಟಾಗಿ 1 ಟೇಬಲನ್ನು ಮಾಡಿದ್ದೀವಿ. ಕೌಂಟಿಂಗ್ ಸೂಪರ್ವೈಸರ್ ಸುಮಾರು 150 ಜನ ಇರ್ತಾರೆ. 159 ಜನ ಕೌಂಟಿಂಗ್ ಅಸಿಸ್ಟೆಂಟ್ ಇರ್ತಾರೆ ಮತ್ತು ಸುಮಾರು 146 ಜನ ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಇದು ಹೆಂಗೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 1 ಕೌಂಟಿಂಗ್ ರೂಮ್ ಇರುತ್ತೆ. ಆ ಒಂದು ಕೌಂಟಿಂಗ್ ರೂಮಲ್ಲಿ 14 ಟೇಬಲ್ ಮಾಡಿರ್ತೀವಿ. 1 ರೌಂಡಲ್ಲಿ 14 EVMನ್ನು ಒಂದು ರೌಂಡಲ್ಲಿ ಕೌಂಟ್ ಆಗುತ್ತೆ. ಆ ಪ್ರತಿಯೊಂದು ಟೇಬಲಲ್ಲಿ 1 ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, 1 ಅಸಿಸ್ಟೆಂಟ್ ಇರ್ತಾರೆ ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಸಫಲವಾಗಿ 4ನೇ ತಾರೀಕು ನಾವು ಅಂದರೆ 3ನೇ ತಾರೀಕೆ ನಾವೆಲ್ಲನೂ ಇದು ರೋಲ್ ಕಾಲ್ ಮಾಡಿ ಎಲ್ಲರಿಗೂ ಜಾಗ ನೇಮಕ ಮಾಡಿಬಿಟ್ಟಿರ್ತೀವಿ. ಬೆಳಗ್ಗೆ 7 ಗಂಟೆಯಿಂದ ನಮ್ಮದು ಪ್ರಾರಂಭ ಆಗುತ್ತೆ. ನಮಗೆ ಒಬ್ಬರು SP, 2 ಅಡಿಷ್ನಲ್ SP, 5 ಜನ DYSPಗಳು, 15 ಸರ್ಕಲ್ ಇನ್ಸ್ಪೆಕ್ಟರ್ಗಳು, 25 PSI, 40 ASI ಮತ್ತು 150 SC WSC. CPIಗಳು 5 CPI DSP 5 ಅಲ್ಲ DSP 5, CPI 15, PSI ಸರ್ PSI 25, ASI 40 ಜನ, SC WSC 150 ಜನ, 250 PC ಆ್ಯಂಡ್ WPC. ಇಷ್ಟು 4 KSRP ಮತ್ತು 4 DR ಇಷ್ಟು ನಮ್ಮದು ಇರ್ತದೆ ಬಂದೋಬಸ್ತ್ ಸಲುವಾಗಿ ನೇಮಕ ಮಾಡ್ಕೊಂಡ್ಲಾಗೆ. ಆಮೇಲೆ ಇದು ಸೆಂಟ್ರಲ್ ಫೋರ್ಸ್ ಅಂತೂ ಅಲ್ಲೇ ಇರ್ತದೆ. ಅದು ಕಂಪ್ಲೀಟ್ ಪ್ರೋಸೆಸ್ ಮುಗಿಯೋವರೆಗೂ ಅವರು ಇದರಲ್ಲೇ ಇರ್ತದೆ ಸರ್. ಇದು AR ಕನ್ಸಿಸ್ಟಿಂಗ್ ಒಂದು ಇದೆ 8 ಜನ ಇರ್ತಾರೆ. 1 SC 7 ಸರ್. KSRP 30 ಜನ ಇರ್ತಾರೆ. 30 ಜನ ಅಂದರೆ 120. ಹೌದು. ಹೋಮ್ ಗಾರ್ಡ್ಸ್ ಏನೇ ಇರಲ್ಲ ಸರ್? ಹೋಮ್ ಗಾರ್ಡ್ಸ್ ಇರ್ತಾರೆ, ಬಟ್ ಇನ್ನೂ ನಮಗೆ ಬಂದಿಲ್ಲ. ಈಗ ಅಧಿಕೃತವಾಗಿ ನಾವು ನಮ್ಮದು ಕೊಡ್ತಾ ಇದ್ದೀವಿ. ಇಲ್ಲ, ಜನರಲ್ ಕ್ವಶನ್ ಅಂದರೆ ಮೆರವಣಿಗೆ ಬ್ಯಾನು, ಪಟಾಕಿ ಬಿಡಬಾರ್ದು,
ಅಂತೆಲ್ಲ ಸುಮ್ಮನೆ ಇರುತ್ತೆ. ಸರ್ ಹೇಳೋದು. ಬಟ್ ಪ್ರತಿ ಸಾರಿನೂ ಹಂಗೆ ಹಾಲು ಹಾಕಿ ಎರೆದು DJ ಹಾಕಿ ಕುಣಿತಾರೆ. ಯಾವುದೋ ಒಂದು ಕೇಸ್ ಆಗಲ್ಲ, ಏನಾಗಲ್ಲ. ಅದಕ್ಕೆ ಸುಮ್ಮನೆ ಹೇಳೋದಿಲ್ದಂಗೆ ಇರೋದು ಒಳ್ಳೇದಂತ. ನಾನು ಹೇಳಲೇ ಇಲ್ಲ. ಅಲ್ಲ, ಈಗ ನೀವು ಅದನ್ನೇ ನೆಕ್ಸ್ಟ್ ಬರೋದು, ನೀವು ಏನೇನು ಇನ್ಸ್ಟ್ರಕ್ಷನ್ ಅದಾವ ಅಂತೆಲ್ಲ. ಕಾಡುಗೊಲ್ಲ ಸಮುದಾಯದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಸಮೀಪದ ಗುಡ್ಡದ ಮೇಲಿನ ಸಾಂಸ್ಕೃತಿಕ ವೀರ ಎತ್ತಪ್ಪ ದೈವದ ಸಮಾಧಿ ಅಭಿವೃದ್ಧಿ ಕಾಮಗಾರಿಯು ಅನುದಾನದ ಕೊರತೆಯಿಂದ ಸ್ಥಗಿತಗೊಂಡಿದೆ. ಬುಡಕಟ್ಟು ಸಂಸ್ಕೃತಿಯ ಸಾಂಸ್ಕೃತಿಕ ಕೇಂದ್ರವಾದ ಎತ್ತಪ್ಪನ ಗುಡ್ಡದ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು, ವಿದ್ಯುತ್, ಶೆಡ್ ನಿರ್ಮಾಣ ಮುಂತಾದ ಮೂಲ ಸೌಕರ್ಯ ಕಲ್ಪಿಸುವ ಸಲುವಾಗಿ 2021ನೇ ಸಾಲಿನಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಗಿರಿಜನ ಉಪಯೋಜನೆ ಅಡಿಯಲ್ಲಿ ಸರ್ಕಾರ ಮಂಜೂರು ಮಾಡಿದ್ದ 1.25 ಕೋಟಿ ಅನುದಾನದಲ್ಲಿ ಕೇವಲ 33 ಲಕ್ಷ ಮಾತ್ರ ಬಿಡುಗಡೆಯಾಗಿದೆ. ಈಗ ಬಿಡುಗಡೆಯಾಗಿದ್ದ 33 ಲಕ್ಷ ಅನುದಾನದಲ್ಲಿ 2 ಅಡಿ ಅಗಲ, 7 ಅಡಿ ಉದ್ದದ 3 ಲೋಡ್ ಹಾನಗಲ್ ಬಂಡೆ, 5 ಲೋಡ್ ಸೈಜುಗಲ್ಲು, 10 ಲೋಡ್ ಮೆಟ್ಟಿಲಿಗೆ ಹಾಸುವ ಬಂಡೆಯನ್ನ ಗುಡ್ಡದ ಪ್ರದೇಶಕ್ಕೆ ಸರಬರಾಜು ಮಾಡಲಾಗಿದೆ. ಗುಡ್ಡದ ಬುಡದಿಂದ ಮೇಲ್ಭಾಗದವರೆಗೆ ಚಪ್ಪಡಿ ಕಲ್ಲಿನ ಮೆಟ್ಟಿಲು ನಿರ್ಮಿಸಿರುವ ಸಲುವಾಗಿ ದಟ್ಟವಾಗಿ ಬೆಳೆದಿದ್ದ ಗಿಡಮರಗಳನ್ನ ಹಟಾಚಿ ಯಂತ್ರದ ಮೂಲಕ ತೆರವುಗೊಳಿಸಲಾಗಿದೆ. ಉಳಿದ ಕಾಮಗಾರಿಗಳು ಹಣಕಾಸಿನ ಕೊರತೆಯಿಂದ ನೆನೆಗುದ್ದಿಗೆ ಬಿದ್ದಿವೆ. ಗುಡ್ಡ ಹತ್ತಲು ದಾರಿಯುದ್ದಕ್ಕೂ ನಿರ್ಮಿಸಲಾಗಿರುವ ಕಲ್ಲಿನ ತಡೆಗೋಡೆ ಅಲ್ಲಲ್ಲಿ ಕುಸಿದು ಬಿದ್ದಿದೆ. ಮೆಟ್ಟಿಲು ನಿರ್ಮಿಸಿರುವ ಜಾಗದಲ್ಲಿ ಮಳೆ ನೀರಿನ ರಭಸದಿಂದ ಕೊರಕಲು ಉಂಟಾಗಿದೆ. ಹೀಗಾಗಿ ಗುಡ್ಡದ ಮೇಲಿನ ದೇವರ ಸಮಾಧಿ ಪ್ರದೇಶಕ್ಕೆ ಹೋಗಲು ಭಕ್ತರು ಹರಸಾಹಸ ಪಡುವಂತಾಗಿದೆ. ಇನ್ನು ಈ ಬಗ್ಗೆ ಕಾಡುಗೊಲ್ಲ ಸಮಾಜದ ಅಧ್ಯಕ್ಷ ರಾಜಣ್ಣ ಏನ್ ಹೇಳಿದ್ದಾರೆ ನೋಡಿ. ಒಂದು ಐತಿಹಾಸಿಕ ಈ ಒಂದು ಚಳ್ಳಕೆರೆ ತಾಲೂಕಿನಲ್ಲಿ ಇದೊಂದು ಐತಿಹಾಸಿಕ ಗುಡ್ಡ ಅಂತೇಳಿ ಕರಿತೀವಿ. ಯಾಕಂದರೆ ಇದಾದ ಒಂದು ವಿಶೇಷತೆ ಇದೆ. ಪುರಾತನ ಕಾಲದಿಂದಲೂ ಇದೊಂದು ತಳಕಿನ ಗುಡ್ಡ ಮತ್ತು ಎತ್ತಪ್ಪನ ಗುಡ್ಡ ಅಂತ ಸಹ ಕರಿತಾ ಇದ್ವಿ. ಇದಕ್ಕೆ ಯಾಕಂದರೆ ಸುತ್ತಮುತ್ತಲಿನ ಮತ್ತು ಈ ಕಡೆ ನೆರೆ ಜಿಲ್ಲೆಗಳು ಮತ್ತು ನೆರೆ ರಾಜ್ಯದಿಂದ ಇದಕ್ಕೆ ಹೆಚ್ಚಿನ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಇದಕ್ಕೆ ಯಾವುದೇ ರೀತಿ ಮೂಲ ಸೌಕರ್ಯ ಇಲ್ಲದ ಕಾರಣ ಕಳೆದ ಸರ್ಕಾರದಲ್ಲಿ ಇದಕ್ಕೆ ಮೂಲ ಸೌಕರ್ಯ ಕಲ್ಪಿಸಬೇಕಂತ ಹೇಳ್ಬಿಟ್ಟು ಎಲ್ಲ ಒತ್ತಾಯ ಮಾಡಿದಾಗ ಕಳೆದ ಸರ್ಕಾರದಲ್ಲಿ ಇದಕ್ಕೆ 1.25 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಮಂಜೂರು ಮಾಡಿತ್ತು. ಮಂಜೂರು ಮಾಡಿ ಅದೇನಂತಂದರೆ ಲೆಕ್ಕಕ್ಕೆ ಉಂಟು ಆಟಕ್ಕಿಲ್ಲ ಅನ್ನೋ ಲೆಕ್ಕಕ್ಕೆ ಥರ ಆಗಿದೆ. ಯಾಕಂದರೆ ಇರ್ತಕ್ಕಂಥ ಗುಡ್ಡ ಮೊದಲು ಹತ್ತಿ ಹೋಗೋದಕ್ಕೆ ಈಗ ಮೊದಲು ಕಾಡು ದಾರಿ ಮಾಡಿರ್ತಕ್ಕಂಥದ್ದು ಹತ್ತಿ ಹೋಗೋಕ್ಕೆ ಭಾಳ ಚೆನ್ನಾಗಿತ್ತು. ಆದರೆ ಇವತ್ತು ರಸ್ತೆ ಮಾಡ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೆಡಿಸಿ ಇದಕ್ಕೆ 3 ವರ್ಷ ಆದ್ರೂ ರಸ್ತೆ ಇದಕ್ಕೇನು ಮೆಟ್ಲಾಗ್ತು ಅಂತ ಹೇಳ್ತಕ್ಕಂಥ ಕಾಮಗಾರಿ ಆಗಿಲ್ಲ. ಈಗ ಮೆಟ್ಲಾಗ್ತಿದ್ದಕ್ಕೆ ಮಳೆ ಬಂದು ಕೊರಕಲು ಬಿದ್ದು ನೋಡ್ತಾ ಇದ್ರಿ. ಈಗ ಯಾರೇ ಒಬ್ಬ ಮನುಷ್ಯನ ಮೇಲೆ ಹತ್ತಿ ಹೋಗ್ಬೇಕಂದ್ರೆ ಭಾರಿ ಸಮಸ್ಯೆ ಆಗ್ತಾ ಇದೆ, ಹತ್ತಿ ಹೋಗೋಕ್ಕಾಗ್ತಿಲ್ಲ. ಆದ್ದರಿಂದ ಈ ಒಂದು ಏನು ಸರ್ಕಾರ ಇದಕ್ಕೆ ಅನುದಾನವನ್ನು ಏನೋ ಅನೌನ್ಸ್ ಮಾಡಿತ್ತು ಅದರಲ್ಲಿ 33 ಲಕ್ಷ ಬಿಡುಗಡೆ ಮಾಡಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. 33 ಲಕ್ಷಕ್ಕೆ ಏನು ಬೇಕೋ ಅದಕ್ಕೆ ನಾವು ಮೆಟೀರಿಯಲ್ಸ್ ಇದು ಮಾಡಿದ್ದೀವಿ. ಇನ್ನು ಉಳಿಕೆ ಇರ್ತಕ್ಕಂಥ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಸರ್ಕಾರ ಏನಿದೆ ಇವತ್ತು ಇದ್ರ ಬಗ್ಗೆ ಗಮನ ಹರಿಸಿಬಿಟ್ಟು ಉಳಿದಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಎತ್ತಪ್ಪನ ಗುಡ್ಡನ ಒಂದು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಬಳ್ಳಾರಿಯ ಬಂಡಿಹಟ್ಟಿ ಪ್ರದೇಶದಲ್ಲಿ ವಿವಿಧ ಸಮುದಾಯಗಳು ವಾಸವಿರುವ ಭೂಮಿಯನ್ನ ನಕಲಿ ದಾಖಲೆ ಸೃಷ್ಟಿಸಿ ಬಡವರ ಬದುಕಿನ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಇಂಥವರಿಗೆ ಮತ ನೀಡದಿರಿ ಎಂದು ಕರಿಯಪ್ಪ ಗುಡಿಮನಿ ಮನವಿ ಮಾಡಿದ್ದಾರೆ. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಮಾದಿಗ ರಕ್ಷಣೆ ವೇದಿಕೆ, ಕರ್ನಾಟಕ ಜನಶಕ್ತಿ, ಬಂಡಿಹಟ್ಟಿ ಮತ್ತು ದಾನಪ್ಪ ಬೀದಿ ಭೂಮಿ ವಂಚಿತ ರೈತರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರಿಯಪ್ಪ ಗುಡಿಮನಿಯವರು, ಬಂಡಿಹಟ್ಟಿ ಗ್ರಾಮಕ್ಕೆ ಹೊಂದಿಕೊಂಡಿರುವ 135 ಎಕರೆ ಭೂಮಿಯಲ್ಲಿ ನೂರಾರು ಕುಟುಂಬಗಳು ಸಾಗುವಳಿ ಮಾಡುತ್ತಾ ಜೀವನ ಮಾಡುತ್ತಿದ್ದಾರೆ. ಆದರೆ ಆ ಭೂಮಿಗೆ ಸಂಬಂಧಿಸಿದ ನಕಲಿ ದಾಖಲೆಗಳು ಸೃಷ್ಟಿಸಿ ನೂರಾರು ಬಡ ಕುಟುಂಬಗಳನ್ನ ಬೀದಿಗೆ ತಳ್ಳುವ ಕೆಲಸವನ್ನ ಮಾಡಿದ್ದು, ಇಂತಹ ವ್ಯಕ್ತಿಗಳು ಪದವೀಧರ ಕ್ಷೇತ್ರದಿಂದ ಗೆದ್ದು ಬಂದರೆ ಏನಾಗಬಹುದು ಎಂದು ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಬೇಕು. ಇಂತಹ ಜನ ವಿರೋಧಿಗಳಿಗೆ ಮತ ನೀಡಬಾರದು ಎಂದು ಮನವಿ ಮಾಡಿದರು. ಮತ್ತು ಕರ್ನಾಟಕ ಮಾದಿಗ ಸಮಿತಿಗೆ ಭೂಮಿ ಮತ್ತು ವಸತಿ ವಂಚಿತ ಸಮಿತಿಯ ಮುಖಂಡ ಕೂಡ ಜಿಲ್ಲಾ ಮುಖಂಡರಲ್ಲಿ ಇದು ಇವತ್ತು ದೃಶ್ಯ ಮಾಧ್ಯಮದ ಮುಂದೆ ನಮ್ಮ ರೈತ ಸಮಸ್ಯೆಗಳನ್ನು ಅಳಲನ್ನು ತೋಡ್ಕೊಂತಿದ್ದೀವಿ. ಈ ಈಶಾನ್ಯ ಭಾಗದಲ್ಲಿ ನಿಂತಿರುವಂಥ ಮಧುಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಅವರಿಗೆ ಪದವೀಧರರ ಮತದಾರ
ಮತದಾರರಲ್ಲಿ ಮನವಿ ಮಾಡ್ಕೊಂತಿದ್ದೀನಿ, ಇಂಥ ಒಬ್ಬ ಭ್ರಷ್ಟ ಭೂಗಳರಿಗೆ ನೀವು ಮತ ಹಾಕ್ಬಿಡಿ, ಉತ್ತಮ ವ್ಯಕ್ತಿಗೆ ಮತ ಹಾಕಿ ಗೆಲ್ಲಿಸಿ. ಈ ಭಾಗದ ಪದವೀಧರರಿಗೆ ಒಂದು ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಬೆಳೆಯುವಂಥ ಒಂದು ಆದ್ಯತೆ ನೀಡುವಂಥ ವ್ಯಕ್ತಿಗೆ ನೀವು ಮತ ಹಾಕಿರಿ, ಭ್ರಷ್ಟನ್ನ ನೀವು ಆಯ್ಕೆ ಮಾಡಿ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಈ ಮತದಾರರಲ್ಲಿ ನಾವು ಮನವಿ ಮಾಡ್ಕೊತಿದ್ದೀನಿ. ಈಗಾಗಲೇ ಸುಮಾರು ನಮ್ಮ ಬಂಡೆಟ್ಟಿ ಹೋರಾಟಗಾರರಿಗೆ ರೈತರಿಗೆ ಬಹಳಷ್ಟು ಕೋರ್ಟ್ ಮುಖಾಂತರ ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಹಿಂಸೆ ಕೊಟ್ಟಿದ್ದಾರೆ. ಗುಂಡೆಗಳು ಕರ್ಕೊಂಬಂದು, ರೌಡಿಗಳು ಕರ್ಕೊಂಬಂದು ಇಲ್ಲೆಲ್ಲ ಭೂಮಿಯಲ್ಲಿ ನಿಂತ್ಕೊಂಡು ದೊಂಬಿ ಗಲಾಟೆ ನಡೆಸ್ತಾ ಇದ್ದಾರೆ. ಇಂಥ ಒಬ್ಬ ವ್ಯಕ್ತಿಗೆ ಮತದಾರರು ಎಚ್ಚೆತ್ತುಕೊಂಡು, ಮತದಾರರು ಎಚ್ಚೆತ್ತುಕೊಂಡು ಈ ಭ್ರಷ್ಟ ಪ್ರತಾಪ್ ರೆಡ್ಡಿಗೆ ಮತ ಹಾಕಬೇಡಿ, ಸೋಲಿಸಿ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಮುದಗಲ್ ಸಮೀಪದ ಸುಕ್ಷೇತ್ರ ಅಂಕಲಿ ಮಠದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಗುರುವಾರ ಸಂಜೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು. ಮುದಗಲ್ ಸಮೀಪದ ಸುಕ್ಷೇತ್ರ ಅಂಕಲಿ ಮಠದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಗುರುವಾರ ಸಂಜೆ ಚಾಲನೆ ನೀಡಲಾಯಿತು. ಗದಗ ಜಿಲ್ಲೆಯ ಶಿರಹಟ್ಟಿ ಜಗದ್ಗುರು ಫಕೀರೇಶ್ವರ ಶ್ರೀಗಳು ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಆಶೀರ್ವಚನ ನೀಡಿದ ಅವರು ಮಠಮಾನ್ಯಗಳು ಭಕ್ತಿ ಭಾವನೆಗಳ ಮೂಲಕ ಸಾಮರಸ್ಯ ಸಾರುತ್ತಾ ಭಕ್ತರನ್ನ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಅಂಕಲಿ ಮಠದ ಪೀಠಾಧ್ಯಕ್ಷ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳಿಗೆ ಗುರುವಂದನೆ ಸಲ್ಲಿಸುವ ನಿಟ್ಟಿನಲ್ಲಿ ಬಂಗಾರದ ಕಿರೀಟ, ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ನೀಡಿ ಗೌರವ ಸೂಚಿಸಲಾಯಿತು. ನಾಡಿನ ಹರಗುರು ಚರಮೂರ್ತಿಗಳು ಹಾಗೂ ಅಪಾರ ಭಕ್ತ ಬಳಗ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.